ಕಟ್ಟಡದಲ್ಲಿ ವಿದ್ಯಾರ್ಥಿನಿ ಜೊತೆ ಅನೈತಿಕ ಚಟುವಟಿಕೆ ನಡೆಸ್ತಾ ಇದ್ದ ಅದೇ ಶಾಲೆಯ ಮಾಜಿ ಶಿಕ್ಷಕನನ್ನ ಪೊಲೀಸರು ಬಂಧಿಸಿದ್ದಾರೆ. ಮೈಸೂರಿನ ಹುಣಸೂರು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ದ ಮಾಜಿ ಶಿಕ್ಷಕ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಹುಣಸೂರು ತಾಲೂಕಿನ ದೊಡ್ಡ ಹೆಜ್ಜೂರಿನ ವಿವಾಹಿತ ರವಿ ಬಂಧಿತ ಆರೋಪಿ. ರವಿ ಈ ಹಿಂದೆ ಇದೇ ಸರ್ಕಾರಿ ಶಾಲೆಯಲ್ಲಿ ಅತಿಥಿ ಶಿಕ್ಷಕನಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದ. ಬಳಿಕ ಕೆಲಸ ಬಿಟ್ಟು ತಮ್ಮ ಗ್ರಾಮ ಒನ್ನಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದ. ಪ್ರತಿ ಶನಿವಾರ ಶಾಲೆಯ ಬಳಿ ಹೋಗ್ತಾ ಇದ್ದ ರವಿ ಮೊನ್ನೆ ಅದೇ ಶಾಲೆಯ ವಿದ್ಯಾರ್ಥಿನಿಯನ್ನ ಶಾಲಾ ಕಟ್ಟಡಕ್ಕೆ ಕರೆಸಿಕೊಂಡು ಅನೈತಿಕ ಚಟುವಟಿಕೆಯಲ್ಲಿ ತೊಡಗಿದ್ದ. ಇದನ್ನ ಗಮನಿಸಿದ ಬಾಲಕಿಯ ಸಹೋದರ ಗ್ರಾಮಸ್ಥರೊಂದಿಗೆ ಆರೋಪಿ ರವಿಯನ್ನ ಹಿಡಿದುಕೊಟ್ಟಿದ್ದಾನೆ. ಆತನ ಕೃತ್ಯ ನೋಡಿದ ಗ್ರಾಮಸ್ಥರು ರವಿಯನ್ನ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಹುಣಸೂರು ಗ್ರಾಮಾಂತರ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ರಾಜ್ಯ ಹೆದ್ದಾರಿ ಬಳಿ ನಿಲ್ಲಿಸಿದ ಬೈಕ್ಗಳ ಕಳ್ಳತನ ಮಾಡ್ತಾ ಇದ್ದ ಖದೀಮರ ಗ್ಯಾಂಗ್ ಅನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಬಳಗಾನೂರು ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ 5 ಬೈಕ್ ಕಳ್ಳರನ್ನ ಬಂಧಿಸಿದ್ದು 21 ಬೈಕ್ಗಳನ್ನ ಜಪ್ತಿ ಮಾಡಿದ್ದಾರೆ. ಮಾನವಿಯ ಪುನೀತ್ ಮತ್ತು ಉದಯ್, ತೋರಣದಿನ್ನಿ ಗ್ರಾಮದ ಗಣೇಶ್, ಹಾರಾಪುರ ಗ್ರಾಮದ ನಸೀರ್, ತಿಮ್ಮಾಪುರದ ಮುಕ್ಕಣ್ಣ ಬಂಧಿತ ಆರೋಪಿಗಳು. ಹೆದ್ದಾರಿ ಬದಿಯಲ್ಲಿ ನಿಲ್ಲಿಸಿದ ಬೈಕ್ಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಈ ಖದೀಮರು ಬೈಕ್ಗಳನ್ನ ಕದ್ದು ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾ ಇದ್ರು. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಟೊಮ್ಯಾಟೊ ಬೆಲೆ ಕುಸಿತ ಹಿನ್ನೆಲೆ ರಸ್ತೆಗೆ ಟೊಮ್ಯಾಟೊ ಸುರಿದು ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಈ ಘಟನೆ ನಡೆದಿದೆ. 25 ಕೆಜಿ ಟೊಮ್ಯಾಟೊ ಟ್ರೇ 25 ರೂಪಾಯಿಯಿಂದ 50 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಈ ಪ್ರಕಾರ 1 ಕೆಜಿ ಟೊಮ್ಯಾಟೊಗೆ ಕೇವಲ 1 ರಿಂದ 2 ರೂಪಾಯಿ ಮಾತ್ರ ಸಿಗುತ್ತೆ. ಟೊಮ್ಯಾಟೊ ಬೆಲೆ ದಿಢೀರ್ ಇಳಿಕೆಯಿಂದ ಖಂಡಿಸಿದ್ದಾರೆ ರೈತರು ತಮ್ಮ ಅಸಹಾಯಕತೆಯನ್ನ ಹೊರಹಾಕಿದ್ದು, 1 ಟ್ರೇಗೆ 25 ರೂಪಾಯಿ ಅಷ್ಟೇ ಸಿಗ್ತಾ ಇದೆ. ಆದರೆ ಆ ಟ್ರೇ ಹೊರಲು ಕೂಲಿಯೇ 30 ರೂಪಾಯಿ ಬೀಳುತ್ತೆ. ಎಕರೆಗೆ 30,000ದಿಂದ 50,000 ರೂಪಾಯಿ ಖರ್ಚಾಗಿದೆ. ಆದರೆ ಇಷ್ಟು ಕಡಿಮೆ ಬೆಲೆಯಿಂದ ಹಾಕಿದ ಖರ್ಚು ನಮಗೆ ಬರ್ತಾ ಇಲ್ಲ ಅಂತ ರೈತರು ಕಿಡಿಕಾರಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.